ನಿಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಶರಣರೇ, ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ಸಾರಾಂಶವನ್ನ ತಿಳಿಯೋಣ. ವಚನವು ಹೀಗಿದೆ: ಮುಂಗೈಯ ಕಂಕಣಕ್ಕೆ ಕನ್ನಡಿಯ ತೋರುವಂತೆ, ಮುಂಗೈಯ ಕಂಕಣಕ್ಕೆ ಕನ್ನಡಿಯ ತೋರುವಂತೆ, ಎನ್ನ ಮನವು ನಿಧಾನವನ್ನೊಲ್ಲದೆ ಜಲಗ ಮಚ್ಚಿತ್ತು ನೋಡ, ನಾಯಿಗೆ ನಾರಿಬಾಣವಕ್ಕುವುದೇ ಕೂಡಲ ಸಂಗಮ ದೇವ. ಮುಂಗೈಯ ಕಂಕಣಕ್ಕೆ ಕನ್ನಡಿಯ ತೋರುವಂತೆ, ಎನ್ನ ಮನವು ನಿಧಾನವನ್ನೊಲ್ಲದೆ ಜಲಗ ಮಚ್ಚಿತ್ತು ನೋಡ, ನಾಯಿಗೆ ನಾರಿಬಾಣವಕ್ಕುವುದೇ ಕೂಡಲ ಸಂಗಮ ದೇವ. ಈ ಜೀವನದಲ್ಲಿ ಅಂತರಂಗ ಶುದ್ಧಿಯಿಂದ ನುಡಿದಂತೆ ನಡೆದು ಸತ್ಸಾಧನೆಯ ಮಾರ್ಗದಲ್ಲಿ ತೊಡಗಿದರೆ ವಿಷಮ ಸಂಸಾರದಿಂದ ಮುಕ್ತಿಯನ್ನ ಪಡೆಯಬಹುದೆಂದು ಸ್ಪಷ್ಟವಾಗಿ ಕಾಣುವ ಅನುಭಾವಿಕ ಸತ್ಯ. ಅದು ಮುಂಗೈಯ ಕಂಕಣಕ್ಕೆ ಕನ್ನಡಿಯ ತೋರುವಂತೆ. ಇಷ್ಟು ಸ್ಪಷ್ಟವಾಗಿದ್ದರೂ ಅದರಲ್ಲಿ ನಮ್ಮ ನಂಬಿಕೆ ಶ್ರದ್ಧೆಗಳು ಬೇರೂರುವುದಿಲ್ಲ. ಸಂಪತ್ತಿನ ಗಣಿಯೇ ನಮ್ಮೆದುರಿಗಿದೆ. ಅದರಲ್ಲಿ ಹೊಕ್ಕು ಆ ಸಂಪತ್ತನ್ನ ಪಡೆಯುವುದಕ್ಕೆ ಬದಲಾಗಿ ಅಲ್ಲಿ ಇಲ್ಲಿ ದೊರಕುವ ಅಲ್ಪ ಸ್ವಲ್ಪ ಚಿನ್ನಕ್ಕಾಗಿ ಪರೆದಾಡುತ್ತದೆ. ಜಲಗು ಅಂದರೆ ಮರಳನ್ನ ಜಾಲಾಡಿಸಿ ಚಿನ್ನವನ್ನ ತೆಗೆಯುವಂತಹ ಪ್ರಯತ್ನ. ದಿನವೆಲ್ಲ ಜಾಲಾಡಿದರೂ ಒಂದು ಗುಂಜಿ ತೂಕ ಚಿನ್ನ ಸಿಕ್ಕಬಹುದು, ಕೆಲವು ವೇಳೆ ಸಿಕ್ಕದೆಯೂ ಇರಬಹುದು. ಈ ಜೀವನದಲ್ಲಿ ಸುಖವನ್ನ ಹುಡುಕುವ ಸ್ಥಿತಿಯೂ ಹಾಗೆ ಇದೆ. ಆನಂದ ಸಾಗರವೇ ನಮ್ಮ ಮುಂದಿರುವಾಗ ಅದನ್ನ ಬಿಟ್ಟು ಅಲ್ಪ ಸ್ವಲ್ಪ ಕ್ಷುದ್ರ ಬಯಕೆಗಳ ತೃಪ್ತಿಯನ್ನ ಪಡೆಯ ಬಯಸುತ್ತೇವೆ. ಇದು ಹೇಗಾಗಿದೆ ಎನ್ನುವುದಕ್ಕೆ ಒಂದು ಒಳ್ಳೆಯ ಸಾದೃಶ್ಯವನ್ನ ಕೊಟ್ಟಿದ್ದಾರೆ. ನಾಯಿಯ ಮುಂದೆ ತೆಂಗಿನಕಾಯಿ ಇಟ್ಟಂತೆ. ಅಂದ್ರೆ ನಾಯಿಗೆ ನಾರಿವಾಣವಕ್ಕುವುದೇ. ನಾಯಿಯ ಮುಂದೆ ತೆಂಗಿನಕಾಯಿಯನ್ನ ಇಟ್ಟಂತೆ. ಅದನ್ನ ಒಡೆದು ಒಳಗಿನ ತಿರುಳನ್ನ ಅದು ತಿನ್ನಲಾರದು. ಶಾಶ್ವತ ಸುಖವನ್ನೀಯುವ ಆಧ್ಯಾತ್ಮ ಸಾಧನೆ ನಿಷ್ಠಾವಂತರಲ್ಲದವರಿಗೆ ನಾಯಿಯ ಮುಂದಿಟ್ಟಂತಹ ನಾರಿವಾಣವಾಗುತ್ತೆ ಎಂಬ ಹೋಲಿಕೆ ಸಾಧಕನನ್ನ ಆತ್ಮವೀಕ್ಷಣೆಗೆ ತೊಡಗಿಸುತ್ತದೆ. ವಚನವನ್ನು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಶರಣರೇ. ಮುಂಗೈಯ ಕಂಕಣಕ್ಕೆ ಕನ್ನಡಿಯ ತೋರುವಂತೆ, ಎನ್ನ ಮನವು ನಿಧಾನವನ್ನೊಲ್ಲದೆ ಜಲಗ ಮಚ್ಚಿತ್ತು ನೋಡ, ನಾಯಿಗೆ ನಾರಿವಾಣವಕ್ಕುವುದೇ ಕೂಡಲ ಸಂಗಮ ದೇವ. ನಾಯಿಗೆ ನಾರಿವಾಣವಕ್ಕುವುದೇ ಕೂಡಲ ಸಂಗಮ ದೇವ.